ಇವತ್ತಿನ ಕತೆ ಮೊಲ ಹಾಗೂ ಆಮೆ. ಒಂದು ಕಾಡಿನಲ್ಲಿ ಹಲವು ಪ್ರಾಣಿಗಳು ವಾಸವಾಗಿದ್ದವು. ಒಂದು ಮೊಲವು ಹಾಗೂ ಆಮೆಯು ಒಳ್ಳೆಯ ಸ್ನೇಹಿತರಾಗಿದ್ದವು. ಒಂದು ದಿನ ಆಮೆಯು ನಿಧಾನವಾಗಿ ನಡೆಯುತ್ತಿದ್ದನ್ನು ನೋಡಿ ಆ ಮೊಲವು, ಹೇ, ನೀನೆಷ್ಟು ನಿಧಾನವಾಗಿ ನಡೀತೀಯಾ? ನನ್ನಷ್ಟು ವೇಗವಾಗಿ ಓಡುವ ಪ್ರಾಣಿ ಈ ಕಾಡಿನಲ್ಲೇ ಯಾರೂ ಇಲ್ಲ. ನನ್ನ ಜೊತೆ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸು ಎಂದು ಹೇಳಿತು. ಇದಕ್ಕೆ ಆ ಆಮೆಯು ಸರಿ, ಪ್ರಯತ್ನ ಪಡೋಣ ಎಂದು ಒಪ್ಪಿಕೊಂಡಿತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. 1, 2, 3 ಜೂಟ್! ಮೊಲವು ವೇಗವಾಗಿ ಓಡಲು ಪ್ರಾರಂಭಿಸಿತು. ಆಮೆಯು ನಿಧಾನವಾಗಿ ನಡೆಯುತ್ತಾ ಮುಂದೆ ಸಾಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಮೊಲವು ಹಿಂದೆ ತಿರುಗಿ ನೋಡಿದಾಗ ಆಮೆಯ ಸುಳಿವೇ ಇರಲಿಲ್ಲ. ಸರಿ, ನಾನು ಸ್ವಲ್ಪ ವಿಶ್ರಾಂತಿ ತಗೊಳ್ತೀನಿ ಅಂತ ಆ ಮೊಲವು ಗಾಢವಾದ ನಿದ್ರೆಗೆ ಜಾರಿ ಬಿಟ್ಟಿತು. ಆದರೆ ಆ ಆಮೆಯು ನಿಧಾನವಾಗಿ ನಡೆಯುತ್ತಾ ಅಂತಿಮ ಗುರಿ ತಲುಪಿತು. ನಿದ್ರೆಯಿಂದ ಎದ್ದು ನೋಡಿದಾಗ ಆ ಮೊಲಕ್ಕೆ ಒಂದು ದೊಡ್ಡ ಆಘಾತ ಕಾದಿತ್ತು. ಆ ಆಮೆಯು ಓಟದ ಸ್ಪರ್ಧೆಯಲ್ಲಿ ಜಯಭೇರಿಯಾಗಿತ್ತು. ಮೊಲದ ಜಂಬವೆಲ್ಲ ಮುರಿಯಿತು. ಸೋತ ಮುಖದಿಂದ ಆಮೆಯನ್ನೇ ನೋಡ್ತಾ ಇತ್ತು. ಇವತ್ತಿನ ನೀತಿ: ನಿಧಾನವೇ ಪ್ರಧಾನ.